19 ಚಾರ್ಲ್ಸ್ ಮೆಟಾಕಾಫ್ ರವರ ಪ್ರಕಾರ ಪ್ರತಿಯೊಂದು ಹಳ್ಳಿಯು ಸಾಪೇಕ್ಷವಾಗಿ ಸ್ವಯಂಪೂರ್ಣ ಮತ್ತು ಸ್ವತಂತ್ರವಾಗಿದೆ. ಆದ್ದರಿಂದ ಹಳ್ಳಿಗಳನ್ನು ಹೀಗೆ ಎನ್ನಬಹುದು. ಇದಕ್ಕೆ ಸರಿಯಾದಂತ ಉತ್ತರ ಪುಟ್ಟ ಗಣರಾಜ್ಯಗಳು. ಸಂವಿಧಾನದ ಈ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 17ನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯನ್ನು ಪಾಲಿಸುವಂತಿಲ್ಲ, ಆಚರಿಸುವಂತಿಲ್ಲ, ಅದನ್ನ ನಿಷೇಧ ಮಾಡಲಾಗಿದೆ. ಯಾವ ವಿಧಿಯ ಪ್ರಕಾರ ಅಂತಂದ್ರೆ 17ನೇ ವಿಧಿಯ ಪ್ರಕಾರ. 21ನೇ ಪ್ರಶ್ನೆ, ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪಿತವಾಗಿದ್ದು. ಇದಕ್ಕೆ ಸರಿಯಾದಂತ ಉತ್ತರ ಲಂಡನ್ನಲ್ಲಿ. ಇದಕ್ಕೂ ಮೊದಲು ಷೇರು ಮಾರುಕಟ್ಟೆ ಸ್ಥಾಪಿತವಾಗಿದ್ದು ಆಮ್ಸ್ಟರ್ಡ್ಯಾಮ್ನಲ್ಲಿ 1611ರಲ್ಲಿ. ಭಾರತದಲ್ಲಿ 1875ರಲ್ಲಿ ದಲಾಲ್ ಸ್ಟ್ರೀಟ್, ಬಾಂಬೆ ಇಲ್ಲಿ ಷೇರು ಮಾರುಕಟ್ಟೆ ಸ್ಥಾಪಿತವಾಗುತ್ತೆ. ಅದೇ ರೀತಿಯಾಗಿ 1801ರಲ್ಲಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಇದರ ಲೋಕಾರ್ಪಣೆ ಆಗಿರುತ್ತೆ. ಪ್ರಪಂಚದಲ್ಲಿ ಮೊದಲ ಷೇರು ಮಾರುಕಟ್ಟೆ ಸ್ಥಾಪಿತವಾಗಿದ್ದು ಲಂಡನ್ನಲ್ಲಿ. ಭಾರತದಲ್ಲಿ ಮೊದಲ ಷೇರು ಮಾರುಕಟ್ಟೆ ಸ್ಥಾಪಿತವಾಗಿದ್ದು ಮುಂಬೈನಲ್ಲಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು RBI ಸ್ಥಾಪನೆಗೊಂಡಿದ್ದು ಏಪ್ರಿಲ್ 1, 1935ರಲ್ಲಿ. ಆಪ್ಷನ್ ನಂಬರ್ 3. ಮೂರನೇ ಪ್ರಶ್ನೆ, ಮೀನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಈ ವಲಯಕ್ಕೆ ಉದಾಹರಣೆಯಾಗಿದೆ. ಇದು ಪ್ರಾಥಮಿಕ ವಲಯಕ್ಕೆ ಉದಾಹರಣೆಯಾಗಿರುತ್ತೆ, ಪ್ರೈಮರಿ ಸೆಕ್ಟರ್. 24ನೇ ಪ್ರಶ್ನೆ, ಇವುಗಳಲ್ಲಿ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿರುವಂತಹ ಸರಿಯಾದ ಅಂಶ ಯಾವುದು ಅಂತಂದ್ರೆ ಬೃಹತ್ ಕೈಗಾರಿಕೆಗಳಿಂದ ಪೈಪೋಟಿ, ಕಚ್ಚಾ ಸರಕುಗಳ ಅಲಭ್ಯತೆ, ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು, ಮೇಲಿಂದ ಮೇಲೆ ಬಂದಿರುವಂತಹ ಬರಗಾಲ. ಸರಿಯಾದಂತ ಉತ್ತರ ಇದಕ್ಕೆ ಆಪ್ಷನ್ ಸಿ ಮತ್ತು ಡಿ ಆಗಿರುತ್ತೆ. ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು ಮತ್ತು ಮೇಲಿಂದ ಮೇಲೆ ಬಂದಿರುವಂತಹ ಬರಗಾಲದಿಂದಾಗಿ ಕೃಷಿ ಬಿಕ್ಕಟ್ಟಿಗೆ ಕಾರಣ ಆಗಿರುವಂತಹ ಅಂಶಗಳಾಗಿರ್ತವೆ. OPEC ಒಪ್ಪಂದದ ಈ ನೀತಿಯ ಭಾಗವಾಗಿದೆ. ಇದಕ್ಕೆ ಸರಿಯಾದಂತ ಉತ್ತರ ಜಾಗತೀಕರಣ. ಆಪ್ಷನ್ 2 ಜಾಗತೀಕರಣ. 26ನೇ ಪ್ರಶ್ನೆ, ಪಿಂಚಣಿದಾರರಿಗೆ ಪಿಂಚಣಿ ಪಡೆಯಲು ಈ ಖಾತೆಯು ಅವಶ್ಯಕವಾಗಿದೆ. ಆಬ್ವಿಯಸ್ಲಿ ಇದು ಉಳಿತಾಯ ಖಾತೆಯಾಗಿರುತ್ತೆ, ಸೇವಿಂಗ್ಸ್ ಅಕೌಂಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನ ಓದಿರಿ ಮತ್ತು ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದೆ. ಮೊದಲನೇದು ಖರಾಜ್, ಮುಸ್ಲಿಮೇತರರ ಮೇಲಿನ ಭೂ ತೆರಿಗೆ. ಉಶ್ರಾ, ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ. ಜಸಿಯಾ, ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ. ಸೊ ಈ 3 ಆಪ್ಷನ್ಸ್ಗಳು ಸರಿಯಾಗಿರುತ್ತೆ. ಇದಕ್ಕೆ ಸರಿಯಾದಂತ ಆಪ್ಷನ್ A, B ಮತ್ತು C 3 ಸರಿಯಾಗಿವೆ ಅಂತ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಕೊಟ್ಟಿರುವಂತಹ ಸಂಕೇತಗಳಿಂದ ಸರಿಯಾಗಿ ಹೊಂದಿಸಿ ಬರೀಬೇಕು. ಮೊದಲನೇದು ಜೋಗಿ ಬೆಟ್ಟ, ಯಾಣ, ರಂಗನತಿಟ್ಟು, ಗುಡವಿ ಪಕ್ಷಿಧಾಮ. ಸೊ ಜೋಗಿ ಬೆಟ್ಟ ಅನ್ನುವಂಥದ್ದು ಚಿತ್ರದುರ್ಗದಲ್ಲಿ ಬರುವಂತಹ ಪಕ್ಷಿಧಾಮ ಆಗಿರುತ್ತೆ. ಯಾಣ ಅನ್ನುವಂಥದ್ದು ಉತ್ತರ ಕನ್ನಡ. ಅದೇ ರೀತಿಯಾಗಿ ರಂಗನತಿಟ್ಟು ಇದು ಮಂಡ್ಯನಲ್ಲಿ ಬರುವಂತಹ ಒಂದು ಪಕ್ಷಿಧಾಮ. ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿ ಇರುತ್ತೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎಗೆ ಹೊಂದುವಂಥದ್ದು ಚಿತ್ರದುರ್ಗ ಅಂದ್ರೆ 2ನೇದ್ದು. ಯಾಣ ಉತ್ತರ ಕನ್ನಡ 3ನೇ ಆಪ್ಷನ್. ರಂಗನತಿಟ್ಟು ಮಂಡ್ಯ 4ನೇದ್ದು. ಡಿ ಗುಡವಿ ಪಕ್ಷಿಧಾಮ ಶಿವಮೊಗ್ಗ. ಸೊ ಸರಿಯಾದಂತ ಆಪ್ಷನ್ 4ನೇದಾಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನ ತರುತ್ತವೆ. ಇದಕ್ಕೆ ಸರಿಯಾದಂತ ಉತ್ತರ ನೈಋತ್ಯ ಮಾನ್ಸೂನ್, ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರೀತಾರೆ. ನೈಋತ್ಯ ಮಾನ್ಸೂನ್ಗಳು ಅತಿ ಹೆಚ್ಚು ಮಳೆಯನ್ನ ತರುವಂತಹ ಮಾರುತಗಳಾಗಿರುತ್ತವೆ. ಮುಂದಿನ ಪ್ರಶ್ನೆ, ಗ್ರೀನ್ವಿಚ್ ಮತ್ತು ಸಿಂಗಾಪುರ್ಗಳ ನಡುವಿನ ಸಮಯದ ವ್ಯತ್ಯಾಸ 7 ಗಂಟೆ ಆಗಿರುತ್ತದೆ. ಸಿಂಗಾಪುರದಲ್ಲಿ ಸಂಜೆ 5 ಗಂಟೆಗೆ ನಡೆಯುವ ಕ್ರಿಕೆಟ್ ಪಂದ್ಯವನ್ನ ಭಾರತೀಯರು ಎಷ್ಟು ಗಂಟೆಗೆ ನೇರ ಪ್ರಸಾರದಲ್ಲಿ ನೇರವಾಗಿ ವೀಕ್ಷಿಸುತ್ತಾರೆ? ಸೊ ಇದಕ್ಕೆ ಸರಿಯಾದಂತ ಉತ್ತರ ಮಧ್ಯಾಹ್ನ 3:30. ಇಂದಿರಾ ಕೋಲ್ ಎಂಬುದು ಈ 3 ದೇಶಗಳ ಗಡಿ ಪ್ರದೇಶ ಭಾಗವಾಗಿದೆ. ಯಾವ 3 ದೇಶಗಳು ಅಂತಂದ್ರೆ ಪಾಕಿಸ್ತಾನ, ಭಾರತ ಮತ್ತು ಚೀನಾ.
32ನೇ ಪ್ರಶ್ನೆ, ವಿಲಿಯಂ ಶೇಕ್ಸ್ಪಿಯರ್ ಇವರ ಕೃತಿಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನ ಗುರುತಿಸಿ. ಸೊ ಇವರ ಕೃತಿಗಳು ಯಾವುವು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ ಕೃತಿಗಳನ್ನ ಆರಿಸಿ ನೀವು ಆಪ್ಷನ್ಸ್ ಗಳನ್ನ ಮಾರ್ಕ್ ಮಾಡಬೇಕು. ದಿ ವಿಂಟರ್ ಟೇಲ್ ಇದು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಂತಹ ಕೃತಿಯಾಗಿರುತ್ತೆ. ಅದೇ ರೀತಿಯಾಗಿ ಮೆಷರ್ ಫಾರ್ ಮೆಷರ್ ಇದು ಕೂಡ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಂತಹ ಕೃತಿಯಾಗಿದೆ. ಪ್ರಿನ್ಸ್ ಆಫ್ ಟೈರ್ ಇದು ಕೂಡ ವಿಲಿಯಂ ಶೇಕ್ಸ್ಪಿಯರ್ ಅವರ ಕೃತಿಯಾಗಿದೆ. ಫೆಮಿಲಿಯರ್ ಕೊಲೋಕ್ಯೂಸ್ ಇದು ವಿಲಿಯಂ ಶೇಕ್ಸ್ಪಿಯರ್ ಅವರ ಕೃತಿಯಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 33, 40ರ ಅಬ್ಬರದ ಗಾಳಿ, 50ರ ಅರಚುವ ಗಾಳಿ ಹಾಗೂ 60ರ ಉಗ್ರ ಗಾಳಿ ಎಂದು ಕರೆಯಲ್ಪಡುವಂತಹುದು ಪಶ್ಚಿಮ ಮಾರುತಗಳಾಗಿರುತ್ತವೆ. ಕೆಳಗೆ ಕೊಟ್ಟಿರುವಂತಹ ಶೀತೋದಕ ಪ್ರವಾಹಗಳನ್ನ ಗುಂಪುಗಳನ್ನ ನೀವು ಗುರುತಿಸಬೇಕು. ಮೊದಲನೇದು ಕ್ಯಾಲಿಫೋರ್ನಿಯಾ ಪ್ರವಾಹ, ಒಯಾಶಿಯೋ ಪ್ರವಾಹ, ಹಂಬೋಲ್ಟ್ ಪ್ರವಾಹ. ಎರಡನೇದು ಕುರೋಶಿಯೋ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಬೆಂಗ್ವೇಲಾ ಪ್ರವಾಹ. ಮೂರನೇದು ಒಯೋಶಿಯೋ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಹಂಬೋಲ್ಟ್ ಪ್ರವಾಹ. 4ನೇ ಆಪ್ಷನ್ ಪೆರು ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಬ್ರೆಜಿಲ್ ಪ್ರವಾಹ. ಸೊ ಶೀತೋದಕ ಪ್ರವಾಹಗಳು ಯಾವುವು ಇದರಲ್ಲಿ ಅಂತಂದ್ರೆ ಆಪ್ಷನ್ ನಂಬರ್ 3 ಒಯೋಶಿಯೋ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಹಂಬೋಲ್ಟ್ ಪ್ರವಾಹ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 35, ಸಮಾಜ ವಿಜ್ಞಾನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಪೂರ್ವಾಗ್ರಹ ಪೀಡಿತ ಭಾವನೆಯನ್ನ ಪ್ರದರ್ಶಿಸುತ್ತಿರುವುದು ನಿಮ್ಮ ಗಮನಕ್ಕೆ ಬಂದಾಗ ಈ ಸಂದರ್ಭದಲ್ಲಿ ನೀವು ತೋರಿಸಬೇಕಾದಂತಹ ಪ್ರಕ್ರಿಯೆ ಯಾವುದು ಅಂತಂದ್ರೆ, ನೀವು ತೋರಿಸುವಂತಹ ಪ್ರಕ್ರಿಯೆ ಯಾವಾಗಲೂ ಮಕ್ಕಳಿಗೆ ಪೂರಕ ಆಗಿರಬೇಕು. ಸೈಕಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರುತ್ತೆ ಇದು. ಸಮಾಜ ವಿಜ್ಞಾನದ ಆಯಾಮಗಳ ಬಗ್ಗೆ ಚರ್ಚೆಯನ್ನ ಆಯೋಜಿಸುವುದು ಇದು ಸರಿಯಾಗಿರುತ್ತೆ. ಹಾಗೇನೆ ಅದನ್ನ ನಿರ್ಲಕ್ಷಿಸಬಾರ್ದು, ವಿದ್ಯಾರ್ಥಿಗಳನ್ನ ದಂಡನೆ ಮಾಡಬಾರ್ದು, ಈ ಪಾಠವನ್ನ ನೀವು ಅಲ್ಲಿಗೆ ನಿಲ್ಲಿಸುವಂತದ್ದು ಕೂಡ ಮಾಡಬಾರ್ದು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಸಮಾಜ ವಿಜ್ಞಾನದ ಆಯಾಮಗಳ ಬಗ್ಗೆ ಚರ್ಚೆಯನ್ನ ಆಯೋಜಿಸುವುದು ಆಪ್ಷನ್ ನಂಬರ್ 1 ಆಗಿರುತ್ತದೆ.